ಜೈ ಹಿಂದ್ ಜೈ ಭಾರತ್. ನಾನು ನಿಮ್ಮ ಅಣ್ಣಬ್ಬ. ಎಲ್ರಿಗೂ ಹೊಸ ವರ್ಷದ ಶುಭಾಶಯ. ನಿನ್ನೆ ರಾತ್ರಿ ನನಗೆ ಅಣ್ಣಪ್ಪ ಸ್ವಾಮಿ ಕನಸಲ್ಲಿ ಬಂದಿದ್ರು. ಆ ಒಂದು ಕನಸನ್ನ ನಿಮ್ಗೆಲ್ರಿಗೂ ತಿಳಿಸ್ಬೇಕಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಸುಮಾರು 1986 ನವೆಂಬರ್ 7ಕ್ಕೆ ಧರ್ಮಸ್ಥಳದಲ್ಲಿ ಒಂದು ಮಂಗಳ ಅನ್ನೋ ಒಂದು ಊರಲ್ಲಿ ಹುಟ್ಟಿರ್ತೀನಿ. ಇದು ಕನಸಾಗಿರೋದ್ರಿಂದ ಕೆಲವೊಂದು ಹೆಸರುಗಳು ಮತ್ತು ಕೆಲವೊಂದು ವಿಚಾರಗಳು ಅಲ್ಲಿ ಇಲ್ಲಿಗೆ ಆಗಿರುತ್ತೆ. ಹಾಗಾಗಿ ನನಗೆ ಏನು ಕನಸು ಬಿದ್ದಿತ್ತು ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನೂ ಹೇಳಕ್ಕೆ ಆಗದಲ್ಲೇ ಇರೋಂಥದ್ದು ಕೂಡ ಕನಸೊಳಗಡೆ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೋದು. ಆ ರೀತಿ ನಾನು ನಿಮಗೆಲ್ರಿಗೂ ಹೇಳ್ಕೊಂಡು ಹೋಗ್ತೀನಿ. ಈ ಮಂಗಳ ಅನ್ನೋ ಊರಲ್ಲಿ ನಾನು ನವೆಂಬರ್ 7ಕ್ಕೆ ಹುಟ್ಟಿರ್ತೀನಿ. ನಾನು ಹುಟ್ಟುವಾಗ ಸುಮಾರು ಆ ಊರಲ್ಲಿ ಹತ್ಯೆಗಳೆಲ್ಲ ಆಗಿತ್ತು ಅನ್ನೋದು ನಾನು ದೊಡ್ಡವನಾಗ್ತಾ ಆಗ್ತಾ ನನಗೆ ತಿಳಿಯುತ್ತೆ. ಆ ಧರ್ಮಸ್ಥಳ ಅನ್ನೋ ಊರ ಹತ್ರ ನಮ್ಮ ಒಂದು ಚಿಕ್ಕ ಊರು ಮಂಗಳ ಅಂತ ಇರುತ್ತೆ ಊರ ಹೆಸರು. ಅಲ್ಲಿ ನಾನು ಸುಮಾರು 2-3 ವರ್ಷದವನಿರುವಾಗಲೇ ಕೆಲವರು ಅಲ್ಲಿ ಹೆಣಗಳನ್ನ ತಗೊಂಡು ಬಂದು ಆ ಗುಡ್ಡೆ ಅಲ್ಲಿ ಇಲ್ಲಿ ಕಾಡೆಲ್ಲ ಇರುತ್ತೆ, ನೀರು ಹೊಳೆ ಎಲ್ಲ ಇರುತ್ತೆ, ಅಲ್ಲೆಲ್ಲ ಊತಾಗ್ತಾ ಇರ್ತಾರೆ. ಅದನ್ನು ನಾನು ನೋಡ್ತಾ ಇರ್ತೀನಿ. ಬಂದು ಮನೆಯಲ್ಲಿ ಹೇಳಿದರೆ ಆ ವಿಷಯಕ್ಕೆಲ್ಲ ಹೋಗಬಾರ್ದು, ಅದೆಲ್ಲ ದೊಡ್ಡವ್ರ ಕೆಲಸ, ನೀವೆಲ್ಲ ಮಕ್ಕಳು, ಇನ್ನು ಮುಂದೆ ಅಲ್ಲಿ ಏನು ನೋಡಿದ್ದನ್ನು ಬಂದು ಇಲ್ಲಿ ಹೇಳಬಾರ್ದು, ಇನ್ನೂ ಯಾರಿಗೂ ಕೂಡ ಹೇಳಕ್ಕೆ ಹೋಗಬಾರ್ದು, ಸುಮ್ಮನೆ ಇರಬೇಕು ಅಂತ ಹೇಳ್ಬಿಟ್ಟು ಜೋರು ಮಾಡ್ತಾರೆ ಮನೆಯಲ್ಲಿ. ಕನಸಲ್ಲಿ ಯಾರೆಲ್ಲ ಮನೆಯಲ್ಲಿದ್ರು ಅದೆಲ್ಲ ನೆನಪಿಲ್ಲ. ಅದ್ರ ಮೇಲೆ ನಮಗೆ ಆ ಹೆಣಗಳನ್ನೆಲ್ಲ ನೋಡಿದಾಗ ಭಯ ಆಗ್ತಿತ್ತು, ಏನೋ ಒಂಥರ ಭಯ. ಆ ಒಂದು ಸಮಯದಲ್ಲಿ ಅಲ್ಲೊಂದು ಹುಡುಗಿದು ಅತ್ಯಾಚಾರ ಆಗುತ್ತೆ, ರೇಪ್ ಆಗುತ್ತೆ. ನನಗನ್ಸುತ್ತೆ ಕನಸಲ್ಲಿ ಅದು ಡೇಟ್ ಕರೆಕ್ಟ್ ನೆನಪಿಲ್ಲ. ಆದ್ರೂ ನಾವು ಇದೇ ತಿಂಗಳು ಅಂತ ಇಟ್ಕೊಳ್ಳೋಣ, ಅಕ್ಟೋಬರ್ 9ನೇ ತಾರೀಕು ಅಂತ ಇಟ್ಕೊಳ್ಳೋಣ. ಇಸ್ವಿ ನನಗೆ ಅಷ್ಟೊಂದು ನೆನಪಿಲ್ಲ, ಆದರೆ 2012 ಇಟ್ಕೊಳ್ಳೋಣ, ಹೋಗಲಿ. ಅಕ್ಟೋಬರ್ 9, 2012 ಅಂತ ಇಟ್ಕೊಳ್ಳೋಣ. ಅವತ್ತು ಅಲ್ಲಿ ಒಂದು ರೇಪ್ ಆಗುತ್ತೆ. ಕನಸಲ್ಲಿ 4-5 ಜನ ಇರ್ತಾರೆ. ಆ ಹುಡುಗಿನ ಎತ್ತಾಕ್ತಾರೆ ಗಾಡಿ ಒಳಗಡೆ, ಆಮೇಲೆ ಇನ್ನೊಬ್ಬ ಎತ್ತಾಕೊಂಡು ಬರ್ತಾನೆ, ಆಮೇಲೆ ಇವ್ರು 4 ಜನ ಇರ್ತಾರೆ. ಈ ಥರ ಎಲ್ಲ ಕನಸಲ್ಲಿ ಒಂಥರ ಗಜಿಬಿಜಿಯಾಗಿ ಕಾಣ್ತಾ ಇತ್ತು. ನಾನು ಅದನ್ನು ದೂರದಿಂದ ನೋಡ್ತಾ ಇರ್ತೀನಿ. ಇವಾಗ ಏನು ಮಾಡೋಕ್ಕಾಗುತ್ತೆ, ಯಾರಿಗೂ ಹೇಳೋ ಥರನೂ ಇಲ್ಲ, ಇನ್ನೂ ಯಾರ ಥರನೂ ಕೇಳೋ ಥರನೂ ಇಲ್ಲ. ಮನೆಯಲ್ಲೂ ಬೇರೆ ಜೋರು ಮಾಡಿಬಿಟ್ಟಿದ್ದಾರೆ. ಆಮೇಲೆ ಊರವರೆಲ್ಲರೂ ಅದು ಯಾರೋ ಒಬ್ಬ ದೊಡ್ಡ ಜನ ಅಂತ ಹೇಳ್ಬಿಟ್ಟು ತುಂಬ ಅವನ ಮೇಲೆ ಭಯ ಪಡ್ಕೊಂಡು ಈ ವಿಷಯಗಳನ್ನೆಲ್ಲ ಯಾರು ಒಬ್ರಿಗೊಬ್ರು ಮಾತಾಡ್ತಾನೆ ಇರಲಿಲ್ಲ. ಆ ಥರ ಒಂದು ಸಿಚುವೇಶನ್ ಆ ಊರಲ್ಲಿ. ಆವಾಗ ಏನಾಗುತ್ತೆ, ಅಲ್ಲಿ ಒಬ್ಬರು ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಮಂಜುನಾಥ ಶೆಟ್ಟಿ ಅಂತ ಒಬ್ರು ಬರ್ತಾರೆ. ಇವ್ರೇನು ಮಾಡ್ತಾರಂತ ಹೇಳಿದರೆ, ಈ ಒಂದು ಅತ್ಯಾಚಾರಕ್ಕೆ ಒಳಗಾದ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಬಹಳ ಜೋರಾಗಿ ಹೋರಾಟ ಶುರು ಮಾಡ್ತಾರೆ. ಹೋರಾಟ ಶುರು ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಸುಮಾರು ಇವಾಗ ನಾನು ಹುಟ್ಟುವಾಗಲೇ ಸುಮಾರು 400, 300, 500 ಅಲ್ಲಿ ಡೆಡ್ ಬಾಡಿನ ಊತಿಟ್ಟಿದ್ದಾರೆ ಅಂತ ನಾನು ದೊಡ್ಡವನಾಗ್ತಾ ಆಗ್ತಾ ಕನಸಲ್ಲಿ ಅದೊಂಥರ ಗೊತ್ತಾಗುತ್ತಲ್ಲ ನಮಗೆ, ಆ ರೀತಿ ನಡೀತಾ ಉಂಟು ಘಟನೆ. ಈ ಮಂಜುನಾಥ ಶೆಟ್ಟಿಯವರು ಹೋರಾಟ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದರೆ, ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಸುಮಾರು ಹುಡುಗಿರನ್ನ ಅತ್ಯಾಚಾರ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಊತಾಕಿಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಗ್ರಾಮದಿಂದ ದೊಡ್ಡ ದೊಡ್ಡ ಊರಿಗೆ, ಜಿಲ್ಲೆಗೆ, ಈ ಥರ ರಾಜ್ಯಕ್ಕೆಲ್ಲ ಗೊತ್ತಾಗಿ ದೇಶದ ಮೂಲೆ ಮೂಲೆಗೂ ಗೊತ್ತಾಗುತ್ತೆ. ಒಂದು ರೀತಿ ಕನಸಂತ ಹೇಳಿದಾಗ ನಾವು ಅದನ್ನು ಯಾವ ರೀತಿ ನಿಮಗೆ ಹೇಳ್ಬೇಕಂತ ಗೊತ್ತಾಗಲ್ಲ. ಆದರೆ ನೀವು ಅದನ್ನು ಒಂದು ಯಾವ ರೀತಿ ಆ ಕನಸು ಇರ್ಬೋದಂತ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಅವಾಗ ಇದು ದೇಶದ ಎಲ್ಲ ಮೂಲೆ ಮೂಲೆಗೆ ಹೋಗುತ್ತೆ. ಈ ಧರ್ಮಸ್ಥಳ ಅನ್ನೋ ಊರಲ್ಲಿ 450ಕ್ಕಿಂತಲೂ ಹೆಚ್ಚು ಡೆಡ್ ಬಾಡಿ ಇದೆ, ಊತಾಕಿಟ್ಟಿದ್ದಾರೆ, ಕೊಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜನ
ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅದನ್ನು ನಾನು ಚಿಕ್ಕವನಿರುವಾಗಲೇ ನೋಡಿರ್ತೀನಲ್ವಾ, ಅದು ಸತ್ಯ, ವಿಷಯ ಸತ್ಯ. ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಂಜುನಾಥ ಶೆಟ್ಟಿ ಅನ್ನೋರು ಹೋರಾಟ ಮಾಡ್ತಾ ಮಾಡ್ತಾ ಇಡೀ ದೇಶಕ್ಕೇನೆ ಗೊತ್ತಾಗ್ತಾ ಹೋಗುತ್ತಲ್ವಾ. ಆವಾಗ ಆ ದೊಡ್ಡ ಜನ ಅಂತ ಅಲ್ಲಿ ಇರ್ತಾನಲ್ಲ, ಅವನ ಹೆಸರು ವೀರಪ್ಪಣ್ಣ ಅಂತ. ಈ ವೀರಪ್ಪಣ್ಣ ಏನು ಮಾಡ್ತಾನೆ, ಇನ್ನೇನು ಮಾಡೋದಪ್ಪ, ಇಡೀ ದೇಶದ ಜನ ಇಲ್ಲಿ ಇಷ್ಟು ಡೆಡ್ ಬಾಡಿ ಇದೆ ಅಂತ ಹೇಳ್ತಾ ಇದ್ದಾರಲ್ವಾ, ಮುಂದಕ್ಕೆ ಏನಾಗ್ಬೋದು, ಸರ್ಕಾರ ಏನಾದರೆ ಇದ್ರದ್ದು ತನಿಖೆಗೆ ಏನಾದರೆ ಮುಂದೆ ಬರ್ಬೋದಾ, ಅದಕ್ಕಿಂತ ಮುಂಚೆನೆ ನಾನು ಏನಾದರೂ ಒಂದು ಐಡಿಯಾ ಮಾಡಿಬಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು, ಅದಕ್ಕೆ ಏನು ಮಾಡ್ಬೋದು ಅಂತ ಅವನು ರಾತ್ರೆಲ್ಲ ಪರ 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 ಕೇರ್ಕೊಂಡು ಐಡಿಯಾ ಆಗ್ತಾ ಕೂರ್ತಾನೆ. ಇದೆಲ್ಲ ಕನ್ಸಲ್ಲಾಗಿರೋ ವಿಚಾರ ಹೇಳ್ತಾ ಇದ್ದೀನಿ, ನೀವೆಲ್ಲದರ ಇದೇ ಸತ್ಯ ಅಂತ ತಿಳ್ಕೊಬೇಡಿ, ಅದು ನಿಮ್ಗೆ ಬಿಟ್ಟಿದ್ದು. ಆ ವೀರಪ್ಪಣ್ಣ ಏನು ಮಾಡ್ತಾನೆ, ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡು ಒಂದು ಐಡಿಯಾ ಆಗ್ತಾನೆ. ಐಡಿಯಾ ಏನಾಗ್ತಾನೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ವ ಆವಾಗಲೇ ಅಕ್ಟೋಬರ್ 9ನೇ ತಾರೀಕು ಅನಿಸುತ್ತೆ 2012 ಅಂತ ಇಟ್ಕೊಳ್ಳೋಣ ಅಂತ ನಾನು ನಿಮ್ಗೆ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಕನಸಲ್ಲಿ ನೆನಪಿಲ್ಲ. ಆ ಟೈಮಲ್ಲಿ ಆ ಹುಡುಗಿನ ಎತ್ತಾಕೊಂಡೊಬ್ಬ ಬಂದಿರ್ತಾನಲ್ವಾ, ಅವನ ಹೆಸರು ಚಿನ್ನಪ್ಪಣ್ಣ ಅಂತ. ಈ ಚಿನ್ನಪ್ಪಣ್ಣ ಅವಳದ ಅತ್ಯಾಚಾರ ಆಗಿದ್ದ ದಿವಸನೇ ಓಡೋಗ್ಬಿಟ್ಟಿರ್ತಾನೆ ಊರು ಬಿಟ್ಟು. ಇವಾಗ ಈ ವೀರಪ್ಪಣ್ಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಸುಮಾರು ಈ ಮಂಜುನಾಥ್ ಶೆಟ್ಟಿ ಅವರು ಸುಮಾರು ಒಂದು 15 ವರ್ಷ 14 ವರ್ಷ ಏನೋ ಅನಿಸುತ್ತೆ, ಅಷ್ಟು ವರ್ಷ ಆ ಮಂಗಳ ಅನ್ನೋ ಊರಲ್ಲಿ ಹೋರಾಟ ಮಾಡ್ತಾರೆ ಆ ಹುಡುಗಿಗೋಸ್ಕರ. ಯಾರು ಅತ್ಯಾಚಾರ ಮಾಡಿರೋದು ಅವ್ರು ಸಿಗಬೇಕು, ಅವ್ರನ್ನ ಹಿಡಿಬೇಕು ಅಂತ ಹೇಳ್ಬಿಟ್ಟು ಅವರು ಸಿಕ್ಕಾಪಟ್ಟೆ ಇವರಿಗೆಲ್ಲರಿಗೂ ಬೂಚ್ ಹೊಡೆದಿಟ್ಟಿರ್ತಾರೆ. ಹಂಗಾಗಿ ಈ ವೀರಪ್ಪಣ್ಣ ಏನು ಮಾಡ್ತಾನೆ, ಈ ಚಿನ್ನಪ್ಪಣ್ಣನ ಹುಡುಕ್ತಾನೆ. ಚಿನ್ನಪ್ಪಣ್ಣ ಯಾವುದೋ ಒಂದು ಬೇರೆ ರಾಜ್ಯದಲ್ಲಿ ಇರ್ತಾನೆ, ಅವನನ್ನ ಹುಡುಕಿ ಅವನ್ನ ಕರೆಸ್ತಾನೆ. ಕರೆಸ್ಬಿಟ್ಟು ಅವನಿಗೆ ಹೇಳ್ತಾನೆ, ನೋಡು ಚಿನ್ನಪ್ಪ, ನಿನಗಿವಾಗ ಮಕ್ಕಳು ಹೆಂಡ್ತಿರೆಲ್ಲ ಇದ್ದಾರೆ, ಅವ್ರಿಗೇನು ಬೇಕು ಹೇಳು, ಎಲ್ಲ ಕೊಡ್ತೀನಿ. ಆದರೆ ನೀನು ಸತ್ಯ ಹೇಳಬೇಕು. ಇಲ್ಲಿ ನೀನು ಏನು ಮಾಡಿದ್ಯಾ ಅದನ್ನೇ ಸತ್ಯ ಹೇಳಬೇಕು. ಆ ಸತ್ಯನ ನೀನು ಆ ಮಂಜುನಾಥ ಶೆಟ್ಟಿ ಹತ್ರ ಹೋಗಿ ಹೇಳಬೇಕು ಅಂತ ಹೇಳ್ಬಿಟ್ಟು ಅವನಿಗೊಂದು ಒಳ್ಳೆ ಐಡಿಯಾ ಎಲ್ಲ ಕೊಟ್ಟು ಅವನನ್ನ ಮಂಜುನಾಥ ಶೆಟ್ಟಿ ಅವ್ರ ಮನೆಗೆ ಕಳಿಸ್ತಾನೆ. ಈ ಚಿನ್ನಪ್ಪಣ್ಣ ಏನು ಮಾಡ್ತಾನೆ, ಇವನಿಗೆ ಇವಾಗ ಹೆಂಡತಿ ಮಕ್ಕಳಿಗೆಲ್ಲ ಒಳ್ಳೆ ಸ್ಕೂಲಲ್ಲಿ ಎಜುಕೇಷನು, ಹಣ, ಗಾಡಿ, ಬಂಗ್ಲೆ ಎಲ್ಲ ಕೊಡ್ತೀವಿ ಅಂತ ಹೇಳಿದಾಗ ಅವನಿಗೆ ಆಸೆ ಆಗುತ್ತೆ. ಅವನೇನು ಮಾಡ್ತಾನೆ, ಅಲ್ಲಿ ಹೋಗ್ಬಿಟ್ಟು, ನೋಡಿ ಅಣ್ಣ, ಇಲ್ಲಿ ಸುಮಾರು 1,000ಕ್ಕಿಂತಲೂ ಹೆಚ್ಚು ಹೆಣಗಳನ್ನು ನಾನೇ ಊತಾಕಿಟ್ಟಿರೋದು, ನಾನು ನಿಮ್ಮ ಮುಂದೆ ಬಂದು ಸತ್ಯ ಎಲ್ಲಿ ಬೇಕಾದ್ರೆ ಹೇಳ್ತೀನಿ ಅಂತ ಅವನು ಈ ಮಂಜುನಾಥ ಶೆಟ್ಟಿಗೆ ಹೇಳ್ತಾನೆ. ಮಂಜುನಾಥ ಶೆಟ್ಟಿ ಏನು ಮಾಡ್ತಾರೆ, ಅವರು ಮೊದಲಿಂದಲೇ ಬುದ್ಧಿವಂತ, ಈ ಬೇವರ್ಸಿ ಅವ್ರ ಥರ ಅಲ್ಲ, ಅವರಿಗೆ ತುಂಬ ಬುದ್ಧಿವಂತಿಕೆ ಮುಂಚೆಯಿಂದಲೇ ಇದೆ. ಅವ್ರೇನು ಮಾಡ್ತಾರೆ, ಸರಿ ಏನೋ ಬಂದಿದ್ದಾನಲ್ವಾ, ಇರಲಿ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಅವನ ಹತ್ರ ಎಲ್ಲ ಬಾಯಿ ಬಿಡಿಸ್ತಾರೆ. ಇದೆಲ್ಲ ಕನಸಲ್ಲಿ. ದಯವಿಟ್ಟು ಮತ್ತೊಂದು ಸಲ ನೀವು ಇನ್ನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ, ಇದೆಲ್ಲ ಕನಸಲ್ಲಿ ಆಗಿರೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಈ ಚಿನ್ನಪ್ಪಣ್ಣ ಮಂಜುನಾಥ ಶೆಟ್ಟಿ ಅವ್ರ ಮನೆಗೆ ಬರ್ತಾನೆ. ಅಲ್ಲಿ ಬಂದು ಎಲ್ಲ ಬಾಯಿ ಬಿಡ್ತಾನೆ. ಎಲ್ಲ ಈ ರೀತಿ ಮಾಡಿದೆ, 1,000ಕ್ಕಿಂತಲೂ ಹೆಚ್ಚು ಡೆಡ್ ಬಾಡಿ, ಅದು ಇದು ಏನೇನೋ ಹೇಳ್ತಾ ಇರ್ತಾನೆ ಹುಚ್ಚನ್ ಥರ. ಕನಸಲ್ವಾ, ಗಜ ಗಜ ಗಜ, ದೀಪಾವಳಿ ಬೇರೆ, ಅಲ್ಲಿ ಇಲ್ಲೆಲ್ಲ ಪಟಾಕಿ, ರಾತ್ರಿ ಎಲ್ಲ ಪಟಾಕಿ ಬೇರೆ ಸೌಂಡು. ಹಂಗಾಗಿ ಕರೆಕ್ಟ್ ನನಗೆ ಅವನು ಏನೆಲ್ಲ ಹೇಳ್ತಾ ಇದ್ದಾನೆ ಅದು ಅರ್ಥ ಆಗ್ತಿಲ್ಲ. ಆದರೆ ಆ ಸೀನ್ ಎಲ್ಲ ಕಾಣ್ತಾ ಉಂಟು, ಅವನು ಯಾವ ರೀತಿ ಹೇಳ್ತಾ ಇದ್ದಾನೆ, ಆಮೇಲೆ ಆ ಮಂಜುನಾಥ್ ಶೆಟ್ಟಿ ಅವರು ಏನು ಕೇಳ್ತಾ ಇದ್ದಾರೆ, ಇದೆಲ್ಲ ಕಿವಿಗೆ ಕೇಳಿಸ್ತಾ ಉಂಟು ನನಗೆ, ಮತ್ತೆ ಕಣ್ಣಿಗೆ ಕಾಣಿಸ್ತಾ ಉಂಟು. ಆದರೆ ಒಂಥರ ಅರ್ಥ ಆಗಲ್ಲ ಅದು. ಕನಸಂದ್ರೆ ಅದೇ ಥರ ಅಲ್ವಾ, ನೀವು ನೋಡಿರ್ಬೋದು. ಇವಾಗ ಇವನೇನು ಪ್ಲ್ಯಾನ್ ಮಾಡಿದ್ದ ಅಂತ ಹೇಳಿದರೆ, ವೀರಪ್ಪಣ್ಣ ಮೊದಲೇ ಹೇಳಿದ್ದಾನೆ, ನೀನು ಹೋಗ್ಬಿಟ್ಟು ಅಲ್ಲಿ ಒಪ್ಕೋಬೇಕು ಮಂಜುನಾಥ ಶೆಟ್ಟಿ ಅವ್ರ ಹತ್ರ. ಆಮೇಲೆ ನಾನು ಇಲ್ಲಿಂದ ಗೌರ್ಮೆಂಟಿಗೆ ಪ್ರೆಷರ್ ಹಾಕಿಸ್ತೀನಿ, ನಮ್ಮ ಈ ಜಾಗದಲ್ಲಿ ಏನೆಲ್ಲ ನಡೆದಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಲೆಟರ್ ಕೊಡ್ತೀನಿ. ಆವಾಗ SIT ಇನ್ಯಾವುದೋ ಬೇರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಬರ್ತಾರೆ, ಅವರೆಲ್ಲ ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನೀನು ಯಾವ ಜಾಗದಲ್ಲಿ ಊತಾಕಿಟ್ಟಿಲ್ಲ ಆ ಜಾಗನ ಮಾತ್ರ ತೋರಿಸ್ಬೇಕು ಅಂತ ಆ ಚಿನ್ನಪ್ಪಣ್ಣಗೆ ಹೇಳ್ತಾನೆ. ಯಾರು, ಈ ವೀರಪ್ಪಣ್ಣ. ಚಿನ್ನಪ್ಪಣ್ಣಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಇಷ್ಟೇ ಹೇಳಿರೋದು ಅವನಿಗೆ, ನೀನು ಮೊದಲು ಹೋಗಿ ಒಪ್ಕೋಬೇಕು, ಅದ್ರ ಮೇಲೆ ಸರ್ಕಾರ ತನಿಖೆ ಅಂತ ಶುರು ಮಾಡಿದಾಗ ನೀನು ಯಾವ ಜಾಗದಲ್ಲಿ
ಹೆಣಗಳನ್ನು ಊತಿಟ್ಟಿಲ್ಲ, ಆ ಜಾಗನ ಮಾತ್ರ ತೋರಿಸ್ಬೇಕು ಅಂತ ಹೇಳ್ತಾನೆ. ಇವನಿಗೆ ಖುಷಿ ಆಗುತ್ತೆ, ಸತ್ಯನೂ ಹೇಳಬೇಕು, ಆಮೇಲೆ ನಾನು ಅಲ್ಲೂ ಸಿಕ್ಕಾಯಿಸ್ಕೊಳ್ಳಲ್ಲ. ಎರಡು ಚಿನ್ನಪ್ಪನಿಗೆ ನೆಮ್ಮದಿ ಕೊಡುತ್ತೆ. ನಾನಿಲ್ಲಿ ಸತ್ಯ ಒಪ್ಕೊಳ್ತೀನಿ, ಅಲ್ಲೂ ಹೋಗಿ ತೋರಿಸ್ತೀನಿ, ಅಲ್ಲಿ ಏನೂ ಸಿಗಲ್ಲ, ನಾನೆಲ್ಲೂ ಸಿಕ್ಕಾಯಿಸ್ಕೊಳ್ಳಲ್ಲ, ನಾನೇ ಸುಳ್ಳು ಹೇಳಿದ್ದೀನಿ ಅಂತ ಆಗುತ್ತೆ ಅದ್ರ ಮೇಲೆ. ಅದೆಲ್ಲ ಕನಸಲ್ಲಿ, ಅದೆಲ್ಲ ನನಗೂ ಅರ್ಥ ಆಗಲಿಲ್ಲ ಏನಂತ. ಏನೋ ಅವನಿಗೆ ಹೇಳ್ಕೊಟ್ಟಿದ್ದನ್ನು ಅವನು ಮಾಡೋಕ್ಕೆ ಹೋಗ್ತಾನೆ. ಇವಾಗ ಈ ವೀರಪ್ಪಣ್ಣ ಏನು ಐಡಿಯಾ ಮಾಡ್ತಾನೆ ಅಂತ ಹೇಳಿದ್ರೆ, ಒಳಗಡೆ ಯಾವಾಗ ಈ ಸರ್ಕಾರ ಇವಾಗ ಮಂಗಳ ಅನ್ನೋ ಊರಲ್ಲಿ ಈ ಹೆಣಗಳನ್ನ ಊತಿಟ್ಟಿದ್ದಾರೆ ಅನ್ನೋ ವಿಷಯದಲ್ಲಿ ಸರ್ಕಾರ ತನಿಖೆಗೆ ಅಂತ ಮುಂದೆ ಬಂದಾಗ ಈ ವೀರಪ್ಪಣ್ಣ ಏನು ಪ್ಲಾನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವನು ಭಯಂಕರ ಕಿಲಾಡಿ. ಇವನು ಯಾವ ಥರ ಕಿಲಾಡಿ ಅಂತ ಹೇಳಿದ್ರೆ, ಇವನು ಸೈಲೆಂಟ್ ಕಿಲ್ಲರ್. ಮೆಲ್ಲ ಬಂದು ಯಾವ ರೀತಿ ಬೂಚಾಕಿ ಹೋಗ್ತಾನೆ, ಯಾರಿಗೂ ಗೊತ್ತಾಗಲ್ಲ. ಆ ಥರದ್ದು ಇವನೊಬ್ಬ ಕ್ಯಾರೆಕ್ಟರು. ಯಾರು? ಈ ವೀರಪ್ಪಣ್ಣ. ವೀರಪ್ಪಣ್ಣ ಇವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಮೊದಲೇ ಛಲಾಕಾಗಿರೋದ್ರಿಂದ ಅವನು ಮೊದಲೇ ಒಂದು ರಾಜಕೀಯದಲ್ಲಿ ಎಂಟ್ರಿ ಕೊಟ್ಟು ಯಾವುದೋ ಒಂದು ಪಾರ್ಟಿಲಿ ಇರ್ತಾನೆ. ಅದೊಂದು ಗುಲಾಬಿ ಹೂವು ಅನ್ಸುತ್ತೆ, ಅದೇನೋ ಕಣ್ಣಿಗೆ ಕಾಣ್ತಾ ಇತ್ತು ಕೇಸರಿಯಾಗಿ, ಅದು ಯಾವ ಪಾರ್ಟಿ ಅಂತ ಗೊತ್ತಿಲ್ಲ. ಅದರಲ್ಲಿ ಇವನು ಮೊದಲೇ ಹೋಗ್ಬಿಟ್ಟು MLA ಏನಾಗಿರ್ತಾನೆ ಕನಸಲ್ಲಿ. ಹಾಗಾಗಿ ಅದು MLA MP ಒಂದು ಗೊತ್ತಿಲ್ಲ, ಏನೋ ಒಟ್ರಾಸಿ ಬಿಳಿ ಬಟ್ಟೆಯಲ್ಲಿ ಅಲ್ಲಿ ಹೋಗಿ ಭಾಷಣ ಎಲ್ಲ ಹೊಡಿತಾ ಇರ್ತಾನೆ ಡೆಲ್ಲಿಲೆಲ್ಲ. ಅದು ಕಣ್ಣಿಗೆಲ್ಲ ಕಾಣಿಸ್ತಾ ಇತ್ತು ನನಗೆ. ಈ ವೀರಪ್ಪಣ್ಣ ಏನು ಮಾಡ್ತಾನೆ, ಈ ಒಂದು ಪಾರ್ಟಿಯವರಿಗೆಲ್ಲ ಮೊದಲೇ ಪ್ಲಾನ್ ಮಾಡ್ತಾನೆ. ಯಾವಾಗ ನಂದು ಕಾಲು ಬುಡಕ್ಕೆ ಬರುತ್ತೆ, ಯಾವಾಗ ಸರ್ಕಾರ ತನಿಖೆ ಅನ್ನೋದನ್ನು ಶುರು ಮಾಡ್ತಾರೆ, ಆವಾಗ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು. ಈ ವಿಚಾರದಲ್ಲಿ ತನಿಖೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೀವೆಲ್ಲ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು. ಅದು ಯಾವುದೋ ಒಂದು ಸಂರಕ್ಷಣೆ ಏನೋ ಒಂದು ಇಟ್ಕೊಳ್ತಾರೆ, ಅದನ್ನೆಲ್ಲ ನೀವು ಮಾಡಬೇಕು. ಆ ಟೈಮಲ್ಲಿ ಇಲ್ಲಿ ಅಗಿತಾ ಇರ್ತಾರೆ. ಆವಾಗ ನನ್ನ ಜನ ಯಾರಿದ್ದಾನೆ ಚಿನ್ನಪ್ಪಣ್ಣ, ಈ ಚಿನ್ನಪ್ಪ ಬೇರೆ ಜಾಗದಲ್ಲಿ ಗುಂಡಿ ತೆಗಿತಾ ಹೋಗ್ತಾನೆ, ಅಲ್ಲಿ ಏನೂ ಸಿಗಲ್ಲ. ಅಂಥ ಟೈಮಲ್ಲಿ ನೀವು ಆ ಒಂದು ಸರ್ಕಾರ ಯಾವ ತನಿಖೆ ಮಾಡೋ ಅಧಿಕಾರಿಗಳನ್ನ ಮುಂದೆ ಇಟ್ಟಿರ್ತಾರೆ, ಅವ್ರ ಕೆಲಸನ ನೀವು ನಿಲ್ಲಿಸಬೇಕು, ಅದನ್ನೇ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಇವನು ಅಲ್ಲಿ ಪ್ಲ್ಯಾನ್ ಮಾಡಿರ್ತಾನೆ. ಇದೆಲ್ಲ ಒಳಗಡೆ ಪ್ಲ್ಯಾನಿಂಗ್ ಇವಂದು. ನಾನು ಹೇಳಿದ್ನಲ್ವಾ, ಭಯಂಕರ ಕಿಲ್ಲಡಿ. ಈಗ ಏನಾಗುತ್ತೆ, ಚಿನ್ನಪ್ಪಣ್ಣ ಹೋಗ್ಬಿಟ್ಟು ತೋರಿಸ್ತಾನೆ, ಇಲ್ಲಿ ಅಲ್ಲಿ 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 ಅಂತ ತೋರಿಸ್ತಾನೆ. ಈ ಸರ್ಕಾರದ ಅಧಿಕಾರಿಗಳು ಏನು ಮಾಡ್ತಾರೆ, ಅಗ್ಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿದ್ದವರೆಲ್ಲ ಇಲ್ಲಿ 1,000 ಹೆಣ ಊತಿಟ್ಟಿದ್ದಾರೆ, 450 ಊತಿಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಬೇರೆ ಬೇರೆ ರಾಜ್ಯದವರು ಎಲ್ಲ ಬಂದ್ಬಿಡ್ತಾರೆ, ಎಲ್ಲ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ಬಿಡುತ್ತೆ. ಇವಾಗ ಒಳಗಡೆಯಿಂದ ಒಳಗಡೆ ಖುಷಿಯಲ್ಲಿರೋದು ಯಾರು ಅಂತ ಹೇಳಿದ್ರೆ ಈ ವೀರಪ್ಪಣ್ಣ. ಯಾಕೆ ಅಂತ ಹೇಳಿದ್ರೆ, ಇವನು ಮಾಡಿರೋ ಪ್ಲಾನ್ ಸಕ್ಸಸ್ ಆಗ್ತಿದೆಯಲ್ವಾ. ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಇದು ಕನಸು. ಯಾರಾದರೆ ಇದನ್ನ ನಿಜ ಅನ್ಕೋಬೇಡಿ, ಅದು ನಿಮ್ಮಿಷ್ಟ. ನಾನು ಹೇಳ್ತಾ ಇರೋದು ನನಗೆ ಬಿದ್ದಂಥ ಕನಸನ್ನ ಹೇಳ್ತಾ ಇರೋದು. ನಾನು ಈ ಅಣ್ಣಪ್ಪ ಸ್ವಾಮಿ ಪದೇ ಪದೇ ಬಂದು ನನಗೆ ಈ ಥರ ಎಲ್ಲ ಕನಸು ತೋರಿಸ್ತಾನೆ. ಅದು ಯಾಕಂತ ಗೊತ್ತಿಲ್ಲ, ಸತ್ಯನೂ ಆಗಿರ್ಬೋದು, ಅದು ಬೇರೆ ವಿಚಾರ, ಅದು ನೋಡೋಣ ಏನಾಗುತ್ತೆ ಅಂತ. ಆದರೆ ಈ ರೀತಿ ಎಲ್ಲ ಕನಸು ಬಂದಾಗ ನಾನು ಅದನ್ನು ನಿಮ್ಮ ಹತ್ರ ಹೇಳ್ಬೇಕಲ್ವಾ, ಅದಕ್ಕೋಸ್ಕರ ಮಾತ್ರ ಹೇಳ್ತಾ ಇರೋದು. ಹಾಗಾಗಿ ಈ ವೀರಪ್ಪಣ್ಣ ಮಾಡಿರೋಂಥ ಪ್ಲ್ಯಾನ್ ಪ್ರಕಾರ ಮೊದಲನೇ ಗುಂಡಿ ಅಗಿತಾರೆ, ಏನೂ ಸಿಗಲ್ಲ. ಎರಡನೇದಾಗಿತ್ತಾರೆ, ಏನೂ ಸಿಗಲ್ಲ. ಮೂರನೇದಾಗಿತ್ತಾರೆ, ಏನೂ ಸಿಗಲ್ಲ. ನಾಲ್ಕನೇದಾಗಿವಾಗಲೂ ಏನೂ ಸಿಗಲ್ಲ. 5ನೇ ಗುಂಡಿಯಲ್ಲಿ ಏನಾಗುತ್ತೆ, ಒಂದು 50 ಅಸ್ಥಿಪಂಜರ ಕಾಣುತ್ತೆ. ಕನಸಲ್ಲಲ್ವಾ, ನನ್ನ ಕಣ್ಣಿಗೆ 50 ಕಾಣ್ತುಂಟು ಲೈನಿಗೆ ಗುಂಡಿಯಲ್ಲಿ. ಆವಾಗ ಈ ವೀರಪ್ಪಣ್ಣಗೆ ತಲೆ ಕೆಟ್ಟುಬಿಡುತ್ತೆ. ಯಾಕಂತ ಹೇಳಿದರೆ, ಓ ದೇವರೇ, ನಾನು ಚಿನ್ನಪ್ಪಗೆ ಮೊದಲೇ ಹೇಳಿದ್ದೀನಿ ಎಲ್ಲಿ ಊತಾಕಿಟ್ಟಿಲ್ಲ ಅದನ್ನು ಮಾತ್ರ ತೋರಿಸ್ಬೇಕು ಅಂತ. ಇವಾಗ ಏನಾಯ್ತಪ್ಪ ಎಡವಟ್ಟು ಅಂತ. ಇಲ್ಲಿ ಏನಾಗುತ್ತೆ ಎಡವಟ್ಟು ಅಂತ ಹೇಳಿದ್ರೆ, ನನಗೆ ಕನಸು ಬೇರೆ ಬೇರೆ ರೀತಿಯಲ್ಲಿ ಬಿದ್ದಿರೋದು, ಅದನ್ನು ನಾನು ನಿಮಗೆ ಒಂಥರ ಕರೆಕ್ಟಾಗಿ ಹೇಳ್ಬೇಕಲ್ವಾ. ಕನಸು ಬಿದ್ದಿದ್ದ ಥರ ನಾನು ನಿಮಗೆ ಹೇಳಿದರೆ ನಿಮಗೆ ಅರ್ಥ ಆಗಲ್ಲ. ಅದಕ್ಕೆ ನಾನು ಅದನ್ನು ಸ್ವಲ್ಪ ಕೆಲವೊಂದು ವಿಷಯನ ಬಿಟ್ಟು ಬೇಕಾಗಿದ್ದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇವಾಗ ಇಲ್ಲೇನಾಗುತ್ತೆ, ಈ ಗುಂಡಿಲಿ 50ಕ್ಕಿಂತ ಹೆಚ್ಚು ಡೆಡ್ ಬಾಡಿ ಹಿಂಗೆ ಮಲ್ಕೊಬಿಟ್ಟಿದೆ. ಕಣ್ಣೆಲ್ಲ ಹಿಂಗೆ ಮೇಲೆ ಮಾಡಿ ಈ ಥರ ಮಲ್ಕೊಂಡಿದ್ದಾವೆ, ಆಯಿತಾ. ಈಗ ಅಸ್ಥಿಪಂಜರದಲ್ಲಿ ಕಣ್ಣು ಕಾಣಲ್ಲ, ಅದರಲ್ಲಿ ಕಣ್ಣೆಲ್ಲ ಇರೋಲ್ಲ, ತೂತ ಇರುತ್ತೆ. ಆದರೆ ನಾನು ಕನಸು ನೋಡ್ತಾ ಇದ್ದಿದ್ದಲ್ಲ, ಅದರಿಂದ ಅದರಲ್ಲಿ ಕಣ್ಣಿದೆ, ಹಿಂಗೆ ಕಣ್ಣು ಕಾಣ್ತಾ ಉಂಟು. ಕಣ್ಣು ಒಂದ್ಸಲ ಹಿಂಗೆ ಹಿಂಗೆ ಹಿಂಗೇನೋ ಆಗ್ತಾ ಇತ್ತು. ಅಂದರೆ ಕನಸನ್ನೇ ನಿಮಗೆ ಹೇಳ್ತಾ ಇರೋದು, ಬೇರೆ ಏನೂ ಹೇಳ್ತಿಲ್ಲ. ಹಂಗಾಗಿ ಆ 50
50 ಡೆಡ್ ಬಾಡಿ ಹಿಂಗೆ ಮಲ್ಕೊಂಡಿರುತ್ತೆ. ಒಂದ್ರದ್ದು ಕೈ ಅಲ್ಲಾಡ್ತಿರುತ್ತೆ, ಹಿಂಗೆ 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 ಅಲ್ಲಾಡ್ತಿರುತ್ತೆ. ಒಂದು ಡೆಡ್ ಬಾಡಿದು ಅಸ್ಥಿ ಪಂಜರ, ಡೆಡ್ ಬಾಡಿ ಅಂದರೆ ಅಸ್ಥಿ ಪಂಜರ, ಅದರದ್ದು ಕೈ ಹಿಂಗೆ ಹಿಂಗೆ ಅಲ್ಲಾಡ್ತಿರುತ್ತೆ, ಒಂದರದ್ದು ಕಣ್ಣು ಹಿಂಗೆ ಹಿಂಗೆ ಆಗ್ತಿರುತ್ತೆ. ಈ ಥರ ಎಲ್ಲ ಆ ಕನಸಲ್ಲಿ ನಡೀತಾ ಉಂಟು. ಒಂದ್ಸಲ ನನಗೂ ಭಯ ಅನ್ನಿಸ್ತು ಕನಸಲ್ಲಿ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಆ ಗುಂಡಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಿಸ್ಟೇಕ್ ಆಗಿರೋದೇನೆಂದ್ರೆ, ಈ ಚಿನ್ನಪ್ಪ ಅಲ್ಲಿ ಊತಾಕಿಟ್ಟಿಲ್ಲ ಆ ಜಾಗದಲ್ಲಿ. ಅವನು ಕರೆಕ್ಟ್ ತೋರಿಸಿರೋ ಜಾಗ ಸರಿ ಇದೆ, ಅವನು ಎಲ್ಲಿ ಊತಾಕಿಟ್ಟಿಲ್ಲ ಅದನ್ನೇ ತೋರಿಸ್ದ. ಆದರೆ ಅಣ್ಣಪ್ಪ ಸ್ವಾಮಿದು ಸತ್ಯ ಉಂಟಲ್ವಾ, ಅದೇನು ಮಾಡ್ತು ಅಂತ ಹೇಳಿದ್ರೆ, ಈ ವೀರಪ್ಪಣ್ಣನ ಬಂಡವಾಳನ ಹೊರಗೆ ಹಾಕೋಕ್ಕೆ ಅಣ್ಣಪ್ಪ ಸ್ವಾಮಿ ಏನು ಮಾಡ್ತಾನೆ, ಅಲ್ಲಿ ಮಿಸ್ಟೇಕ್ ಆಗಿ ದಾರಿ ತಪ್ಪಿಸ್ಬಿಡ್ತಾನೆ. ನಿಜವಾಗ್ಲೂ ಅಲ್ಲಿ ಒಂದು 50 ಹೆಣ ಸಿಕ್ಕಿಬಿಡುತ್ತೆ. ಇವಾಗ ಆಟ ಶುರು. ಕನಸಂದ್ರೆ ಭಯಾನಕ ಕನಸು. ಈ ಒಂದು ಕನಸು ನನಗೆ ನಿದ್ರೆ ಒಳಗಡೆ ಎಲ್ಲ ಬೆವತು ಬಿಟ್ಟೆ ನಾನು. ಬೆವರು ಎಲ್ಲ ಚಂಡಿ. ಯಾಕಂದರೆ ಒಂದೇ ಸಲ 50 ಹೆಣ ನೋಡೋದಂದರೆ ಒಂಥರ ಕೈಕಾಲೆಲ್ಲ ನಡಗಲ್ವಾ. ಅದರಲ್ಲೂ ಸತ್ತೋಗಿರೋ ಅಸ್ಥಿ ಪಂಜರದ್ದೇ ಕೈ ಹಿಂಗಾಗ್ತಿತ್ತು. ಇರಲಿ. ಇವಾಗ ಏನಾಗುತ್ತೆ, ಅಲ್ಲಿಯ ಸರ್ಕಾರದಲ್ಲಿದ್ದಂಥ ಒಬ್ಬ ಮುಖ್ಯಮಂತ್ರಿ ತಲೆ ಓಡಿಸ್ತಾರೆ. ಒಳ್ಳೆ ಟೈಮ್. ಈ ಟೈಮಲ್ಲಿ ನಾನೇನಾದರೆ ಇವಾಗ ವೀರಪ್ಪಣ್ಣದು ಕುದಿಕೆ ಹಿಡಿದು ಬಿಟ್ರೆ ಇನ್ನೊಂದು 50 ವರ್ಷ ನಂದೇ ಸರ್ಕಾರ, ಯಾವನು ಅಲ್ಲಾಡ್ಸಂಗಿಲ್ಲ ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ ಅಷ್ಟು ಅತ್ಯಾಚಾರ ಕೊಲೆ ಎಲ್ಲ ಆಗಿದೆ ಅಲ್ವಾ. ಅದರಿಂದ ಏನಾಗುತ್ತೆ, ಆ ಮುಖ್ಯಮಂತ್ರಿಗೆ ಕರೆಕ್ಟ್ ಗೊತ್ತಾಗ್ಬಿಡುತ್ತೆ, ಇನ್ನು ಬಿಡಬಾರ್ದು ಈ ಅತ್ಯಾಚಾರಿಗಳನ್ನ, ಇನ್ನು ಏನೇ ಆದ್ರೂ ನನ್ನ ಸರ್ಕಾರ ಫುಲ್ ಸಪೋರ್ಟು ಅಂತ ಹೇಳ್ಬಿಟ್ಟು ಅವರು ಮುಂದೆ ಬರ್ತಾರೆ. ಅದು ಯಾರಂತ ಗೊತ್ತಿಲ್ಲ, ಯಾರ ಮುಖ್ಯಮಂತ್ರಿ ಗೊತ್ತಿಲ್ಲ ಯಾರಂತ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹೆಣ್ಣು ಮಗಳಿಗೆ ಸಪೋರ್ಟ್ ಮಾಡಿದಂಥವ್ರು ಯಾರೆಲ್ಲ ಇದ್ರು, ಅಂದರೆ ಆ ಮಂಜುನಾಥ ಶೆಟ್ಟಿ ಜೊತೆ ಇದ್ದವ್ರು ಎಲ್ಲರೂ ಏನು ಮಾಡ್ತಾರೆ, ನಾವೆಲ್ಲರೂ ನಿಮಗೆ ಇನ್ನು ಓಟು, ಯಾರಿಗೆ ಯಾರ ಮುಖ್ಯಮಂತ್ರಿ ಆ ಕನಸಲ್ಲಿ ಬಂದರು ಅವರಿಗೆ ಓಟು ಅಂತ, ನೀವೇ ಇನ್ನು ನಿಮಗೆ ಓಟು ನಮ್ಮದು ಅಂತ, ಕೋಟ್ಯಾಂತರ ಓಟು ಇನ್ನು ನಿಮಗೆ, ಒಟ್ರಾಸಿ ನಮಗೆ ನ್ಯಾಯ ಕೊಡಿಸಿ ಅಂತ ಎಲ್ಲ ಕಡೆ ಬೊಬ್ಬೆ. ಇವಾಗ ಮುಖ್ಯಮಂತ್ರಿ ಸೀಟ್ನ ಗಟ್ಟಿ ಮಾಡ್ಕೊಳ್ತಾರೆ, ಹಿಂಗೆ ನಿದ್ರೆಯಲ್ಲಿ ಗಟ್ಟಿ ಟೈಟ್ ಹಿಡ್ಕೊಂಡು, ಒಳ್ಳೆ ಇನ್ನು ನಾನು ಬಿಡಂಗಿಲ್ಲ ಅಂತ. ಅದೂ ಒಂದು ರೀತಿಯಲ್ಲಿ ಒಳ್ಳೇದೇ ಇರಲಿ. ಇವಾಗ ಏನಾಗುತ್ತೆ, ತನಿಖೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಉಲ್ಟಾ ಹೊಡೆದು ಬಿಡುತ್ತೆ. ಇವರೊಂದು ಕಡೆ ಬೊಬ್ಬೆ ಹಾಕ್ತಾರೆ, ಅದ್ಯಾವುದು ಸಂರಕ್ಷಣೆ ಅಂತ ಹಿಡ್ಕೊಂಡು ತನಿಖೆ ನಿಲ್ಲಿಸಬೇಕು, ಅಲ್ಲಿ ಏನೂ ಇಲ್ಲ, ಗುಂಡಿಲಿ ಏನೂ ಸಿಗ್ಲಿಲ್ಲ, ಹಂಗೆ ಹಿಂಗೆ ಅನ್ಕೊಂಡು ಎಲ್ಲ ಬೊಬ್ಬೆ. ಏನಂತ ಹೇಳಿದ್ರೆ ಪ್ಲಾನಿಂಗ್ ಎಲ್ಲ ಪೋಪಟ್ ಆಯ್ತಲ್ಲ, ಪೋಪಟ್ ಅಂತ ಹೇಳಿದ್ರೆ ಎಲ್ಲ ಫೇಲ್ ಆಯ್ತಲ್ವ ಪ್ಲಾನಿಂಗ್. ವೀರಪ್ಪಣ್ಣಂದು ತಲೆ ಕೆಟ್ಟು ಬಿಡುತ್ತೆ. ಆಮೇಲೆ ಚಿನ್ನಪ್ಪಣ್ಣ ಹುಚ್ಚೊಯ್ಕೊಳ್ತಾನೆ ಅಲ್ಲೇ, ಯಪ್ಪ ದೇವರೇ ಏನು ಮಾಡಿದೆ ನಾನು ಅಂತ. ಈ ಥರ ಎಲ್ಲ ಕತೆ ನಡೀತಾ ಇರುತ್ತೆ. ಈಗ ಇದರಲ್ಲಿ ಸಸ್ಪೆನ್ಸ್ ಏನಂತ ಹೇಳಿದ್ರೆ, ಇವಾಗ ಈ ಎಲ್ಲ ಕಥೆಯಲ್ಲಿ ಸಸ್ಪೆನ್ಸ್ ಎಲ್ಲಿ ನೋಡಿ, ಈ ಚಿನ್ನಪ್ಪ ಅಂತ ಬಂದಿದ್ನಲ್ಲ, ಈ ಚಿನ್ನಪ್ಪ ಅವನಾಗೆ ಬಂದಿದ್ನ ಅಥವಾ ಈ ವೀರಪ್ಪಣ್ಣ ಅವನನ್ನ ಕರೆಸಿದ್ದ, ಇದೆಲ್ಲ ಸಸ್ಪೆನ್ಸ್. ಆದರೆ ನನಗೆ ಕಂಡಂತ ಕನಸಲ್ಲಿ ವೀರಪ್ಪಣ್ಣ ಆ ಚಿನ್ನಪ್ಪಣ್ಣನ ಕರೆಸಿರೋದು ನೋಡಿ. ಯಾವ ರೀತಿ ಕತೆ ಅಂತ ಹೇಳಿದ್ರೆ, ಇದನ್ನ ಎಲ್ಲಾದ್ರೆ ಫಿಲ್ಮ್ ಮಾಡಕ್ ಹೋದ್ರೆ ಈ ಚಿನ್ನಪ್ಪಣ್ಣ ಅನ್ನೋನಿದಾನಲ್ಲ, ಇವನು ಯಾರು ಅನ್ನೋದನ್ನ ಕೊನೆಗೆ ತೋರಿಸೋದು ಕ್ಲೈಮ್ಯಾಕ್ಸ್ ಅಲ್ಲಿ. ಇವಾಗ ನಾನು ಕನಸಲ್ಲಿ ಬಂದಿದ್ದನ್ನ ನಿಮಗೆ ಹೇಳಿದೆ, ಅದಕ್ಕೋಸ್ಕರ ಚಿನ್ನಪ್ಪಣ್ಣ ಈ ಮಂಜುನಾಥ ಶೆಟ್ಟಿ ಅವ್ರ ಮನೆಗೆ ಬಂದಿದ್ದು ಹೇಗೆ ಅಂತ ನಾನು ನಿಮಗೆ ಹೇಳಿದೆ, ವೀರಪ್ಪಣ್ಣ ಕಳಿಸಿರೋದು ಅಂತ ಹೇಳಿದೆ. ಆದರೆ ಈ ಒಂದು ಕತೆನ ನಾವು ಫಿಲ್ಮ್ ಅಂತ ಮಾಡಕ್ ಹೋದಾಗ ಏನ್ ಮಾಡ್ಬೋದಂದ್ರೆ, ಈ ಚಿನ್ನಪ್ಪಣ್ಣ ಸಸ್ಪೆನ್ಸ್ ಇರ್ತಾನೆ, ಅವನು ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗೋದು, ಅವನನ್ನ ಕರೆಸಿರೋದು ಯಾರು, ಅವನನ್ನ ಮಂಜುನಾಥ ಶೆಟ್ಟಿ ಮನೆಗೆ ಕಳಿಸಿರೋದು ಯಾರು ಅನ್ನೋದು ಕ್ಲೈಮ್ಯಾಕ್ಸ್ ಅಲ್ಲಿ ಇಡಬೇಕು. ಈಗ ಈ ಕಥೆಯಲ್ಲಿ ನೋಡಿ ಭಯಾನಕವಾಗಿ ಕಥೆನ ಮಾಡ್ಬೋದು. ದೆವ್ವ, ಅತ್ಯಾಚಾರ, ಕೊಲೆ, ಆ ವೀರಪ್ಪಣ್ಣಂದೊಂದು ಕ್ಯಾರೆಕ್ಟ್ರು, ಆಮೇಲೆ ಆ ಮಂಜುನಾಥ ಶೆಟ್ಟಿ ಅವ್ರದ್ದೊಂದು ಕ್ಯಾರೆಕ್ಟ್ರು, ಇನ್ನು ಬಹಳಷ್ಟು ಚೆನ್ನಾಗಿ ಕಥೆನ ಮಾಡ್ಬೋದು. ಈ ರೀತಿ ಒಂದು ಕನಸು ನನಗೆ ರಾತ್ರಿ ಬಿತ್ತು. ಆ ಒಂದು 4ನೇ 5ನೇ ಗುಂಡಿಯಲ್ಲಿ 50ಕ್ಕಿಂತ ಹೆಚ್ಚು ಅಸ್ಥಿಪಂಜರ ಸಿಕ್ಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ,
ಆ ಸರ್ಕಾರದ ಒಬ್ಬ ಅಧಿಕಾರಿ ಏನು ಮಾಡ್ತಾರೆ, ಗುದ್ಲಿ ತೆಗೆದು ಹಿಂಗೆ ಹಾಕುವಾಗ ಆ ಒಂದು ಕಣ್ಣು ನಾನು ಹೇಳಿದ್ನಲ್ವ ಆವಾಗಲೇ ಹಿಂಗೆ ಆಗ್ತೈತ್ತು ಅಂತ ಹೇಳಿದ್ನಲ್ವ, ಆ ಕಣ್ಣು ಈ ಥರ ಹಿಂಗೆ ಬಿಟ್ಕೊಂಡಿತ್ತು ಅವನು ಅಗಿವಾಗ. ಸಡನ್ಲಿ ಇವರು ಪಿಕಾಸಿ ಹೊಡಿವಾಗ ಒಂದು ಪಿಕಾಸಿ ಕಣ್ಣೊಳಗಡೆ ಪುಸ್ಕ್ ಅಂತ ಹೋಗ್ಬಿಡುತ್ತೆ. ಆವಾಗ ದೀಪಾವಳಿ ಹಬ್ಬದು ನಮ್ಮ ಮನೆ ಹಿಂದ್ಗಡೆ ಒಂದು ಪಟಾಕಿ ಡಿಮ್ ಅಂತ ಸೌಂಡ್ ಹೊಡಿತು. ಅಲ್ಲಿ ಕಣ್ಣೊಳಗಡೆ ಪಿಕಾಸಿ ಹೋಗೋದಕ್ಕೂ ಇಲ್ಲಿ ಪಟಾಕಿ ಹೊಡೆಯೋದಕ್ಕೂ ನಾನು ಕನಸಿಂದ ಹೊರಗೆ ಬರೋದಕ್ಕೂ ಒಂದೇ ಟೈಮು ಡಿಮ್ ಅಂತ ಕನಸು ನಿಂತೋಯ್ತು. ಇಲ್ಲ ಅಂದಿದ್ರೆ ಆ ಚಿನ್ನಪ್ಪ ಏನು ಮಾಡ್ತಿದ್ದ ಅಂದರೆ, ನನ್ನನ್ನು ಯಾರು ಕರೆಸಿದ್ದು ಅಂತ ಎಲ್ಲರ ಮುಂದೆ ಅವನೇ ಹೇಳ್ತಾ ಇದ್ದ ಅನಿಸುತ್ತೆ. ಕನಸು ನೋಡಿರೋದ್ರಿಂದ ನನಗೆ ಇದೆಲ್ಲ ಕೆಲವೊಂದು ಮಿಸ್ ಆಗ್ಬಿಡ್ತು. ಒಳ್ಳೆ ಚಾನ್ಸ್ ಇತ್ತು, ಏನೋ ಗೊತ್ತಿಲ್ಲ. ಅಣ್ಣಪ್ಪ ಸ್ವಾಮಿ ಈ ಥರ ಸುಮಾರು ಕನಸನ್ನ ನನಗೆ ಮುಂಚೆಯಿಂದಲೂ ತೋರಿಸಿದ್ದಾನೆ. ಕೆಲವೊಂದು ಕನಸನ್ನ ಸತ್ಯ ಮಾಡಿದ್ದಾನೆ. ಅದ್ರ ಜೊತೆಗೆ ನಾವು ತಿಳ್ಕೊಳ್ತೀವಿ ಬೆಳಿಗ್ಗೆ ಬೀಳೋಂಥ ಕನಸು ನನಸಾಗುತ್ತೆ ಅಂತ. ಹೆಚ್ಚಿನ ಅಂಶ ಈ ಕನಸು ನನಸಾಗ್ಬೋದು. ಇದು ಕತೆ ಎಲ್ಲಿದೋ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಆ ಕನಸಲ್ಲಿ ನಾನು ಪಂಗಳ ಅನ್ನೋ ಊರಲ್ಲಿ ಹುಟ್ಟಿದ್ದೆ, ಆದರೆ ನಾನು ಹುಟ್ಟಿರೋ ಊರೇ ಅದಲ್ಲ. ಎಲ್ಲ ಮಾಯೆ, ಅಣ್ಣಪ್ಪ ಸ್ವಾಮಿಯ ಮಾಯೆ. ಎಲ್ರಿಗೂ ಧನ್ಯವಾದ. ಕನಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅನ್ಕೊಳ್ತೀನಿ. ನಿಮ್ಮ ಪ್ರಕಾರ ಚಿನ್ನಪ್ಪಣ್ಣನ ಕಳಿಸಿರೋದು ವೀರಪ್ಪಣ್ಣನ ಅಥವಾ ಚಿನ್ನಪ್ಪಣ್ಣನೇ ಮಂಜುನಾಥ ಶೆಟ್ಟಿಯವ್ರ ಮನೆಗೆ ಬಂದಿದ್ದ? ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಂದು ಸುಮಾರು ಚಾನಲ್ ಬ್ಲಾಕ್ ಮಾಡಿಸಿದ್ರು, ರಿಪೋರ್ಟ್ ಮಾಡಿಸ್ಬಿಟ್ಟು, ಕೋರ್ಟಿಂದ ನೋಟಿಸ್ ಕಳಿಸ್ಬಿಟ್ಟು ಎಲ್ಲ ಅಕೌಂಟನ್ನು ಬ್ಲಾಕ್ ಮಾಡಿಸಿದ್ದಾರೆ. ಇದು ನನಗನ್ಸುತ್ತೆ 4ನೇ ಯೂಟ್ಯೂಬ್ ಚಾನಲ್ ನಂದು. ಇದರಲ್ಲಿ ಹೆಚ್ಚ ಸೌಜನ್ಯಪರ ಹೋರಾಟಗಾರರು ಇಲ್ಲ. ದಯವಿಟ್ಟು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಮೊದಲು ವಿಡಿಯೋನ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಒತ್ತಿ. ಆಮೇಲೆ ಮುಂದೆ ನನಗೆ ನಿನ್ನೆ ಏನು ಕನಸು ಬಿದ್ದಿತ್ತು ಅದನ್ನು ಆರಾಮವಾಗಿ ಕೇಳಿ, ಕೊನೆಗೆ ನೀವು ಕಮೆಂಟ್ ಮಾಡಿ. ಚಿನ್ನಪ್ಪಣ್ಣನ ಕಳಿಸಿರೋದು ವೀರಪ್ಪಣ್ಣನ ಅಥವಾ ಚಿನ್ನಪ್ಪಣ್ಣನೇ ಬಂದಿರೋದಾ? ದಯವಿಟ್ಟು ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ.